ಹೇಳ್ಕೊಟ್ಟು ಮಲ್ಲಿಕಾರ್ಜುನ ಸರ್. ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇದೇ ಥರ ತುಂಬ ಒಳ್ಳೆ ಯೋಜನೆಗಳನ್ನು ಅಭಿವೃದ್ಧಿ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮುಂದುವರಿಸಬೇಕು. ಯೋಗ ಶಿಬಿರದ ಬಗ್ಗೆ ಹೇಳಬೇಕಂತಂದರೆ ಒಂದು ವಾರ ಕಳೆದಿದ್ದೇ ಗೊತ್ತಾಗಲಿ, ತುಂಬ ಚೆನ್ನಾಗಿ ಹೇಳ್ಕೊಟ್ರು ಸರ್. ನಮ್ಮ ಮನಸ್ಸು ಮತ್ತು ಆರೋಗ್ಯನ ಯಾವ ರೀತಿ ಇಟ್ಕೋಬೇಕು, ಮನಸ್ಸನ್ನು ಯಾವ ರೀತಿ ಕಾನ್ಸಂಟ್ರೇಷನ್ ಮಾಡಬೇಕು, ಯಾವ ರೀತಿ ನಾವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಅದರಿಂದ ಏನೇನು ಉಪಯೋಗ ಇದೆ, ಯಾವ ರೀತಿ ಅದನ್ನು ಮಾಡಿದರೆ ನಮ್ಗೆ ಯಾವ್ಯಾವ ಆಸನಗಳು ಮಾಡೋದ್ರಿಂದ ಯಾವ್ಯಾವ ಉಪಯೋಗಗಳಿದೆ, ಉಸಿರಾಟದ ಬಗ್ಗೆ ಹೇಳ್ಕೊಟ್ರು. ಮೇಲೆ ಬೆಳಗಿನ ಜಾವದಲ್ಲಿ ನೀರನ್ನ ಯಾವ ರೀತಿ ಕುಡಿಬೇಕು, ಯಾರು ಕುಡಿದ್ರೆ ಏನು ಉಪಯೋಗ ಆಗುತ್ತೆ ಅದ್ರ ಬಗ್ಗೆ ನಾವು ಹೇಳ್ಕೊಟ್ರು. ಇಂಥ ಮಾಹಿತಿಗಳು ನಮಗೆ ಎಲ್ಲೂ ಸಿಗ್ತಾ ಇಲ್ಲ. ಈ ಸರ್ಗಳಿಂದ ನಮಗೆ ತುಂಬ ಒಳ್ಳೆಯ ಉಪಯೋಗವಾದ ಮಾಹಿತಿ ಸಿಕ್ಕಿದೆ. ಅದಕ್ಕೆ ಕಾರಣ ಶ್ರೀ ಗ್ರಾಮಾಭಿವೃದ್ಧಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರವೂ ಇತ್ತು. ಹಾಗಾಗಿ ನನಗೆ ಎಲ್ಲ ಒಳ್ಳೆಯ ಮಾಹಿತಿಗಳನ್ನು ಕೊಟ್ಟಿದ್ದ ಮಲ್ಲಿಕಾರ್ಜುನ ಸರ್ಗೆ ಈ ಯೋಗ ಶಿಬಿರದ ಪರವಾಗಿ ನಮಸ್ಕಾರ. ಸ್ಮರಿಸುತ್ತಾ ಮತ್ತು ಭಾವಂತರ ದಂಪತಿಗಳ ಕೃಪಾಶೀರ್ವಾದವನ್ನು ಬೇಡುತ್ತಾ ಮತ್ತು ಸ್ಥಳ ಸಾನ್ನಿಧ್ಯ ದೇವರುಗಳ ಆಶೀರ್ವಾದವನ್ನು ಬೇಡುತ್ತಾ ಈ ಒಂದು ಯೋಗ ಶಿಬಿರ 7 ದಿನದ ತನಕ ಯೋಗ ಶಿಬಿರ ನಡೀತು. 7 ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ. ಬೆಳಗ್ಗೆ ಎದ್ದು ಒಂದು ಹುಮ್ಮಸ್ಸಿಂದ ಬಂದು ಅಭ್ಯಾಸ ಮಾಡಿದ್ವಿ. ತುಂಬ ಖುಷಿಯಾಯಿತು. ಮನಸ್ಸಿಗೆ ಸರಿ ಹೇಳಿದಾಗೆ ಮನಸ್ಸಿಗೊಂದು ಆನಂದ, ಉಲ್ಲಾಸ, ಬೆಳಗ್ಗೆ ಎದ್ದು ಬೇಗ ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸೆಲ್ಲ ತುಂಬಾ ಇದಾಯಿತು. ಮತ್ತು ನನಗೆ ಸ್ವಲ್ಪ ಮಂಡಿ ನೋವು ಇತ್ತು. ನನಗೊಂದು ವಾರದಿಂದ ಪ್ರಾಕ್ಟೀಸ್ ಮಾಡಿದ ಮಂಡಿ ನೋವು ಸ್ವಲ್ಪ ರಿಲೀಫ್ ಆಗಿದೆ. ಇದನ್ನು ಮುಂದುವರಿಸ್ಕೊಂಡೋದ್ರೆ ಮುಂದೆ ಪರಿಪೂರ್ಣ ಹುಷಾರಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬೆಲ್ಟೆಲ್ಲ ಹಾಕೊಂಡಿದ್ದೆ ನಾನು, ಅದನ್ನೊಂದು ಹೇಳ್ಬೇಕು ಅನ್ನಿಸ್ತು. ಬೆಲ್ಟೆಲ್ಲ ಹಾಕೊಂಡಿದ್ದೆ, ಬಟ್ ಹುಷಾರಾಗಿರಲಿಲ್ಲ ನನಗೆ. ಇದೆಲ್ಲ ನೋಡಿದ ಮೇಲೆ ಈಗ ಮುಂದಕ್ಕೆ ಇದನ್ನು ಅಭ್ಯಾಸ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯನ ನಾವು ಒಂದು ಹತೋಟಿಗೆ ತನ್ಕೋಬೋದು ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಇದನ್ನು ಇವತ್ತಿಗೆ ನಿಲ್ಸೋದು ಬೇಡ. ಇವತ್ತು 7 ದಿನದ ಕಾರ್ಯಕ್ರಮ ಇವತ್ತು ಮುಗಿದು ಅಂತ ಇಲ್ಲಿ ನಿಲ್ಸೋದು ಬೇಡ. ಆದಷ್ಟು ನಾವು ಒಂದು ಕಡೆ ಸೇರಿ ಮಾಡೋ ಪ್ರಯತ್ನ ಮಾಡೋಣ. ಆಗಲಿಲ್ಲ ಅಂದರೆ ಮನೇಲಾದರೂ ಇದು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಸರ್ ಮಲ್ಲಿಕಾರ್ಜುನ ಸರ್ ತುಂಬ ಚೆನ್ನಾಗಿ ನಮಗೆ ಇದನ್ನು ಹೇಳ್ಕೊಟ್ರು. ನಮಗೆ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳುತ್ತೇನೆ.